ನಮಸ್ಕಾರ ಕರ್ನಾಟಕ ಕನ್ನಡ ಕುಲಕೋಟಿಗೆ ಈ ನಿಮ್ಮ ಪ್ರೀತಿಯ ಅರ್ಜುನ್ ಇಂದು ಶೇಖರ್ ಮಾಡುವ ನಮಸ್ಕಾರಗಳು. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ 2026 ಹಾಗೂ 2027ನೇ ಸಾಲಿನ ಚುನಾವಣೆಯಲ್ಲಿ ಕನ್ನಡ ಚಿತ್ರರಂಗದ ಹಿರಿಯ ನಾಯಕಿ ಶ್ರೀಮತಿ ಜಯಮಾಲಾರವರು ಜಯಬೇರಿ ಬಾರಿಸಿದ್ದಾರೆ. ಸತತ 16 ವರ್ಷಗಳ ನಂತರ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಾಗಿ ಚುನಾವಣೆಯಲ್ಲಿ ಗೆದ್ದಿದ್ದಾರೆ. ಇವರಿಗೆ ಈ ದಿನ ವಿಜಯೋತ್ಸವದ ದಿನ. ತಾಯಿ ವಿಜಯಲಕ್ಷ್ಮಿ ಇವರ ಪರವಾಗಿದ್ದಾರೆ. ಜಯಮಾಲಾರವರು ಹಾಗೂ ತಾಯಿ ಭುವನೇಶ್ವರಿ ಕನ್ನಡ ನಾಡಿನ ಕರ್ನಾಟಕದ ಮಾತೆ ಜಯಮಾಲಾರವರ ಪರವಾಗಿದ್ದಾರೆ ಎಂದು ಠಾಣಾ ವರದಿ ಮಾಸಿಕ ಪತ್ರಿಕೆಯ ಹಾಗೂ ಠಾಣಾ ವರದಿ ಸುದ್ದಿವಾಹಿನಿಯ ಅರ್ಜುನ್ ಇಂದು ಶೇಖರ್ ಭಾವಿಸುತ್ತೇನೆ. ಇವರ ಹೆಸರಿನಲ್ಲೇ ಇದೆ ಜಯ. ಜಯಮಾಲಾರವರು ಇವರಿಗೆ ನಮ್ಮ ಕಡೆಯಿಂದ ಅಭಿನಂದನೆಗಳು. ಹಿರಿಯ ನಾಯಕಿ ಜಯಮಾಲಾರವರಿಗೆ ಇನ್ನಷ್ಟು ಮತ್ತಷ್ಟು ಮಗದಷ್ಟು ಬಲ ಬಂದಂತಾಗಿದೆ. ಕರ್ನಾಟಕದ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಅರ್ಥೋದ್ಧಾರಕ ದಿನವಾಗಿದೆ ಹಾಗೂ ಕನ್ನಡ ಚಿತ್ರರಂಗಕ್ಕೆ ಕಲಾ ತಪಸ್ವಿಗಳಿಗೆ ಮತ್ತಷ್ಟು ಬಲ ಬಂದಂತಾಗಿದೆ. ಚಲನಚಿತ್ರರಂಗವು ಉತ್ತುಂಗಕ್ಕೇರಲಿ ಎಂದು ಠಾಣಾ ವರದಿ ಮಾಸಿಕ ಪತ್ರಿಕೆಯ ಹಾಗೂ ಠಾಣಾ ವರದಿ ಸುದ್ದಿವಾಹಿನಿಯ ಸಂಪಾದಕ ಅರ್ಜುನ್ ಇಂದು ಶೇಖರ್ ದೇವರಲ್ಲಿ ಪ್ರಾರ್ಥಿಸಿ ವಿನಂತಿಸಿ ಬೇಡಿಕೊಳ್ಳುತ್ತೇನೆ. ಹಾಗೂ ಕರ್ನಾಟಕದ ರಾಜ್ಯ, ಭಾರತ ದೇಶ, ಇಡೀ ಜಗತ್ತು ತಿರುಗಿ ನೋಡುವಂತಾಗಲಿ ನಮ್ಮ ಕನ್ನಡ ನಾಡಿನ ಕನ್ನಡ ಚಿತ್ರರಂಗವು ಹಾಗೂ ಚಲನಚಿತ್ರಗಳು. ಇದಕ್ಕೆ ಕನ್ನಡ ಕಲಾಭಿಮಾನಿಗಳು, ಕಲಾ ತಪಸ್ವಿಗಳು ಆಶೀರ್ವಾದಗಳು ಇರಬೇಕೆಂದು ಪ್ರೋತ್ಸಾಹಿಸಬೇಕೆಂದು ಪ್ರತಿಯೊಬ್ಬರಲ್ಲೂ ಕನ್ನಡ ನಾಡಿನ ಜನರನ್ನು ಚಿತ್ರಮಂದಿರಕ್ಕೆ ಬಂದು ಚಲನಚಿತ್ರವನ್ನು ಕಲಾ ರಸಿಕರು, ಪ್ರಿಯ ವೀಕ್ಷಕರು ವೀಕ್ಷಿಸಬೇಕೆಂದು ಈ ಮೂಲಕ ನಾಡಿನ ಜನರನ್ನು ಕೇಳಿಕೊಳ್ಳುತ್ತೇನೆ. ನಮಸ್ಕಾರ ಕರ್ನಾಟಕ. ಹಾಗೂ ಜಯಮಾಲಾ ರವರು ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಸಾರಾ ಗೋವಿಂದ್ ಅವರನ್ನು ಚುನಾವಣೆಯನ್ನು ಸ್ಪರ್ಧಿಸದೆ ಅವರ ಸ್ಥಾನವನ್ನು ಬಿಟ್ಟುಕೊಟ್ಟಿದ್ದಾರೆ ಎಂದು ಸಂತೋಷದಿಂದ ಮಾಧ್ಯಮದವರ ಮುಂದೆ ಮಾತನಾಡಿದರು. ಸಾರಾ ಗೋವಿಂದ್ ಅವರ ಗುಣಗಳನ್ನು ಹೊಗಳಿದರು. ಎಲ್ಲಾ ಸದಸ್ಯರುಗಳಿಗೂ, ಚಿತ್ರರಂಗದ ಕಲಾ ತಪಸ್ವಿಗಳಿಗೂ, ಎಲ್ಲಾ ನಾಯಕ ನಾಯಕಿಯರಿಗೂ, ಚಿತ್ರರಂಗದ ಪ್ರತಿಯೊಬ್ಬ ನಟರು ನಟ ನಟಿಯರಿಗೂ, ಹಿರಿಯ ಬೆಳ್ಳಿತೆರೆ ಕಿರುತೆರೆ ಎಲ್ಲಿ ಅಭಿನಯಿಸುವ ಪ್ರತಿಯೊಬ್ಬರಿಗೂ ಸಂತೋಷದ ಧನ್ಯವಾದಗಳು ಅನ್ನು ತಿಳಿಸಿದರು. ಹಾಗೂ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಎಲ್ಲ ಮಾಜಿ ಅಧ್ಯಕ್ಷರುಗಳಿಗೂ, ಮಂಡಳಿಯಲ್ಲಿ ಸೇವೆ ಸಲ್ಲಿಸುತ್ತಿರುವವರಿಗೂ, ಪ್ರತಿಯೊಬ್ಬರಿಗೂ, ಕರ್ನಾಟಕದ ಕನ್ನಡ ನಾಡಿನ ಜನರಿಗೂ ಇವರು ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸಿದರು. ಅತಿ ಹೆಚ್ಚು ಸಂತೋಷದಿಂದ. ಸ್ನೇಹಿತರೆ, ನಮಸ್ಕಾರ ಕರ್ನಾಟಕ ಕನ್ನಡ ಕುಲಕೋಟಿಗೆ ಈ ನಿಮ್ಮ ಪ್ರೀತಿ ಅರ್ಜುನ್ ಇಂದು ಶೇಖರ್ ಮಾಡುವ ನಮಸ್ಕಾರಗಳು ಹಾಗೂ ಧನ್ಯವಾದಗಳು. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು, ಸತ್ಯವೇ ನನ್ನ ಜೀವಾಳ. ಯಾವುದೇ ಜಾತಿ, ಮತ, ಪಂಥ ಭೇದ ಭಾವಗಳು ಇರುವುದಿಲ್ಲ. ಎಲ್ಲಾ ಜನರನ್ನು ಪ್ರೀತಿಸಿ ಗೌರವಿಸುತ್ತೇವೆ. ಹೆಣ್ಣು ಗಂಡು ಎಂಬ ತಾರತಮ್ಯಗಳು ಇರುವುದಿಲ್ಲ. ಒಂದೇ ನಾಡಿನ ಒಂದೇ ತಾಯಿಯ ಮಕ್ಕಳುಗಳು ಎಂದು ಕನ್ನಡ ನಾಡಿನ ಜನರನ್ನು ಭಾವಿಸುತ್ತೇನೆ. ಇದೇ ನನ್ನ ಧರ್ಮ. ನಮಸ್ಕಾರ ಕರ್ನಾಟಕ. ಸ್ನೇಹಿತರೆ ಹಾಗೂ ಗುರು ಹಿರಿಯರೇ, ಕನ್ನಡ ನಾಡಿನ ಜನರು, ಚಿತ್ರರಂಗದ ಪ್ರತಿಯೊಬ್ಬರು, ಕರ್ನಾಟಕದ ಜನರು, ಹಿರಿಯರು ಕಿರಿಯರು, ಅಧಿಕಾರಿಗಳು, ಪ್ರತಿಯೊಬ್ಬರು, ಚಿತ್ರರಂಗವು ನನ್ನ ಬೆನ್ನ ಹಿಂದೆ ಇದ್ದರೆ ಸದಾ ನಾನೆಂದು ಮುಂದೆ ಇದೇ ನನ್ನ ಛಲ. ನಮಸ್ಕಾರ ಕರ್ನಾಟಕ. ನಮಸ್ಕಾರ ಸ್ನೇಹಿತರೆ ಹಾಗೂ ಗುರು ಹಿರಿಯರೇ.